ಒಬ್ಬ ಗುರು ಒಬ್ಬ ಶಿಷ್ಯ ಹೊಂಟಿದ್ರು. ಆ ಊರಲ್ಲೇ ಒಬ್ಬ ಅಂಗಡಿಕಾರ ಇದ್ದ. ಗುರುಗಳು ಅಂಗಡಿಗೆ ಹೋದ್ರು. ಅವಾಗ ಈತಿದ್ದಲ್ಲ ಶಿಷ್ಯ ಅಲ್ಲೊಂದು ಡಬ್ಬಿ ಇಟ್ಟಿದ್ರು, ಕೊಬ್ಬರಿ ಎಣ್ಣೆ ಹಾಕಿದ್ರು. ಆ ಎಣ್ಣೆ ಹೆರ್ತತ್ತು. ಏನೋ ಮಜಾ ಅನಸ್ತು. ಹಿಂಗ್ ಕೈ ಇಟ್ಟ, ಅಲ್ಲೇ ಕಂಬಿತ್ತು, ಕಂಬಕ್ ಒರೆಸ್ದ. ಹೆಂಗ ನಡೀತಾವ ಘಟನೆಗಳು. ಅವಾಗ ಗುರು ಹೇಳಿದ್ರು, ನೋಡೋ, ವಿಚಾರ ಮಾಡ್ಲಾರ್ದೆ ಏನ್ರೇ ಮಾಡಿದ್ರ ಅದ್ರದ್ದು ಪರಿಣಾಮಗಳು ಬಹಳ ಕೆಟ್ಟಾಗ್ತಾವ. ಶಿಷ್ಯ ಅಂದು, ಇದ್ರದ್ದು ಯಾವ ಪರಿಣಾಮ ರೀ? ಹಿಂಗ ತಗೊಂಡೆ ಹಿಂಗ ಹಚ್ಚದೆ, ಇದ್ಯಾವ ಪರಿಣಾಮ? ಹೌದೇನು? ಹಾಗಾದ್ರೆ ಇಲ್ಲಿ ಕೂಡೋಣ ಬಾ, ನೋಡ್ತಿರು ಅಂದು. ಅದೇನು ಎಣ್ಣೆ ಹಚ್ಚಿದ್ದ, ಆ ಎಣ್ಣೆ ಸಲುವಾಗಿ ಹಿಂಗ ಒಂದು ನೊಣ ಬಂದು ಕುಂತು. ಆ ನೊಣ ತಿನ್ನಕ್ ಒಂದು ಹಲ್ಲಿ ಓಡಿ ಬಂತು. ಹಲ್ಲಿಯ ಬಾಲ ಹಿಂಗ ಅಲಗಾಡ್ತು. ಅವಾಗ ಅಲ್ಲೇ ಒಂದು ನಾಯಿ ಇತ್ತು. ನಾಯಿ ಜಿಗಿತು. ಆ ಜಿಗತಕ್ಕ ಡಬ್ಬಿ ಉಳ್ಳಿ ಕೆಳಗೆ ಬಿತ್ತು. ನಾಯಿ ಕೆಡವದಂತ ತಿಳ್ಕೊಂಡು ಬಡಿಗೆ ತಗೊಂಡು ಹೊಡೆದ. ಶಿಷ್ಯ ಇಲ್ಲೇ ಕೂತಾನ, ಹಿಂಗ ಆಗ್ಯದತ್ತ ಕೂತಾನ. ಒಂದು ನಾಯಿ ಬಡಿಸ್ಕೋತಾನ. ಎಷ್ಟು ಮಜಾ ಅದ. ನನ್ನ ನಾಯಿ ಯಾಕೆ ಬಡದಿ ಅಂತ ಅವ ಬಡಿಗೆ ತಗೊಂಡು ಇವ ಬಂದ. ಇಬ್ಬರಿಗೆ ಜಗಳ ಶುರುವಾಯ್ತು. ಅವ್ರ ಕಡೆಯವ್ರು ಬಂದ್ರು, ಇವ್ರ ಕಡೆಯವ್ರು ಬಂದ್ರು. ಯಾವನ ಒಬ್ಬ ಬೆಂಕಿ ಹಚ್ಚಿದ ಅಂಗಡಿಗೆ. ಅರ್ಧ ಊರು ಸುಟ್ಟಿತ್ತು. ಶಿಷ್ಯಗಂದ್ರು ಗುರುಗಳು, ಹೆಂಗದನೋ ನೀನು ಇಟ್ಟ ಹಚ್ಚಿದ್ದೆಲ್ಲ ಹಿಂಗಾಯ್ತು. ನಾವ್ ಎಲ್ಲಿ ತಪ್ಪಬಹುದು? ಮುಂದೆ ಹೋಗಿ ಅದು ಏನಾದೀತು ವಿಚಾರ ಮಾಡಬೇಕು.